ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಲ್ಲೇಶ್ವರಂನಲ್ಲಿ ಇರುವಂತಹ ಟಿಟಿಡಿ ದೇವಸ್ಥಾನದಲ್ಲಿ ಇದ್ದೀವಿ. ವೈಕುಂಠ ಏಕಾದಶಿ ಸಂಭ್ರಮ ನಾಡಿನೆಲ್ಲೆಡೆ ಮನೆ ಮಾಡಿದೆ. ಅದು ಕೂಡ ತಿರುಪತಿಗೆ ಯಾರಿಗೆಲ್ಲ ಹೋಗೋಕೆ ಆಗಲ್ಲ ಅವರು ಮಲ್ಲೇಶ್ವರಂನಲ್ಲಿ ಇರುವಂತಹ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ನೋಡ್ತಾ ಇದ್ರೆ ಇಲ್ಲಿ ಬೆಳಗ್ಗೆಯಿಂದನೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ಆಗಮಿಸಿರುವಂಥದ್ದು. ಅಲ್ಲದೆ ದೇವರ ಕೃಪೆಗೆ ಕೂಡ ಪಾತ್ರರಾಗ್ತಾ ಇದ್ದಾರೆ. ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಯಾವುದೇ ರೀತಿಯ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅದು ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಒಂದು ಅಲಂಕಾರವನ್ನ ಮಾಡಿದ್ದಾರೆ ಅಂತ ಹೇಳಿ. ನೀವು ಕೂಡ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಚೆನ್ನಾಗಿ ದೇವರ ಮೂರ್ತಿಗೆ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ ಅಂತ ಹೇಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇರಬಹುದು. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ದೇವರ ವಿಗ್ರಹಗಳಿಗೆ ಆಗಿರ್ಬೋದು, ಮೂರ್ತಿಗಳಿಗೆ ಸಾಕಷ್ಟು ಚೆನ್ನಾಗಿ ಒಂದು ಅಲಂಕಾರವನ್ನ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿ ಪುಷ್ಪಾಲಂಕಾರವನ್ನ ಮಾಡಿದ್ದಾರೆ ಅಂತ ಹೇಳಿ. ಪುಷ್ಪಾಲಂಕಾರದಿಂದ ವಿಗ್ರಹಗಳು ಇದೀಗ ಕಂಗೊಳಿಸ್ತಾ ಇದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಪುಷ್ಪಾಲಂಕಾರ ಆಗಿರ್ಬೋದು ಅಥವಾ ಇನ್ನು ಎಲ್ಲಾ ರೀತಿಯ ಅಲಂಕಾರವನ್ನ ಮಾಡಿದ್ದಾರೆ. ಚಪ್ಪರವನ್ನ ಹಾಕಿ ವಿಜೃಂಭಣೆಯಿಂದ ಅಲಂಕಾರವನ್ನ ಮಾಡಿರುವಂಥದ್ದು. ಹಾಗಾದ್ರೆ ಈಗ ನಾವು ನೋಡ್ತಾ ಇದ್ರೆ ಮಲ್ಲೇಶ್ವರಂನಲ್ಲಿ ಇರುವಂತಹ ಟಿಟಿಡಿ ತಿರುಪತಿ ದೇವಾಲಯ ಒಂಥರ ಮದುಮಗಳಂತೆ ಸಿಂಗಾರಗೊಂಡಿದೆ ಅಂತಾನೆ ಹೇಳ್ಬೋದು. ಚಪ್ಪರವನ್ನ ಹಾಕಿ ಸಾಕಷ್ಟು ಚೆನ್ನಾಗಿ ಒಂದು ಅಲಂಕಾರವನ್ನ ಮಾಡಿರುವಂಥದ್ದು. ದೇವರ ವಿಗ್ರಹಗಳನ್ನ ನೋಡ್ತಾ ಇದ್ರೆ ಈಗ ಏನು ದೇವರು ಸಾಕ್ಷಾತ್ ದೇವಿ ಎದ್ದು ಬರೋ ರೀತಿ ಕಂಡು ಬರ್ತಾ ಇದೆ. ಆ ರೀತಿ ಒಂದು ವಿಗ್ರಹಗಳನ್ನ ಅಲಂಕಾರ ಮಾಡಿ ಪುಷ್ಪಾಲಂಕಾರದಿಂದ ದೇವರ ಮೂರ್ತಿಗಳನ್ನ ಕಂಗೊಳಿಸ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ಸಾಕಷ್ಟು ಭಕ್ತರು ಕೂಡ ಸರತಿ ಸಾಲಿನಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀನಿ, ಬನ್ನಿ. ನಮಸ್ತೆ ಮೇಡಮ್. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ನಾನು 30 ವರ್ಷದಿಂದ ಬರ್ತಾಯಿದ್ದೀನಿ. ಈಗ ಭಾಳ ಇವತ್ತು ಭಾಳ ಡಿಫ್ರೆನ್ಸ್ ಇದೆ ಮೇಡಮ್. ಆವತ್ತಿಗೆ ಇವತ್ತಿಗೆ ಭಾಳ ಡಿಫ್ರೆನ್ಸ್ ಇದೆ ಮೇಡಮ್. ಭಾಳ ಇಷ್ಟಪಡ್ತೀನಿ ನಾನು ವೆಂಕಟರಮಣ ಸ್ವಾಮಿಗೆ ಮೇಡಮ್. ನಮಸ್ತೆ. ಇದು ಶ್ರೇಷ್ಠಮಾಯನ ದಿವಸ. ಇವತ್ತು ಬಂದು ಇಲ್ಲಿ ಬಂದು ದರ್ಶನ ಮಾಡಿದರೆ ಇದು ತಿರುಪತಿ ತಿರುಮಲ ವೆಂಕಟರಮಣ ಸ್ವಾಮಿನ ದರ್ಶನ ಮಾಡೋ ತನಕ ಇರುತ್ತೆ. ಅದಕ್ಕೆ ಪ್ರತಿ ವರ್ಷ ನಾವು ಬಂದ್ಬಿಡೋದು. ರಶ್ ಜಾಸ್ತಿ ಆಗಿದೆ. ಭಕ್ತಿ ಜಾಸ್ತಿ ಆಗ್ತಾ ಇದೆ. ಇದು ವೆಂಕಟರಮಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಹೂವಿಂದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ. ಇದು ವೆಂಕಟರಮಣ ಗೋವಿಂದ ಗೋವಿಂದ. ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ನಮಸ್ತೆ. ನಾವು ಇವಾಗ ಈ ರಾಜಾಜಿನಗರದಿಂದ ಬರ್ತಾರೆ. ಪ್ರತಿ ವರ್ಷ ಬರ್ತೀವಿ. ದೇವ್ರ ಅನುಗ್ರಹ ಇರಬೇಕು ನಮಗೆ, ಮತ್ತು ಎಲ್ಲರ ಮೇಲೂ ದೇವ್ರ ಅನುಗ್ರಹ ಇರಬೇಕು. ಈ ಸಲ ತುಂಬ ಕ್ರೌಡ್ ಇದೆ. ಸೊ ನಾನು ಪ್ರತಿ ವರ್ಷ ಬರ್ತೀನಿ. ಇಷ್ಟು ವೆಯ್ಟಿಂಗ್ ಇರಲಿಲ್ಲ. ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ. ತುಂಬ ಮತ್ತು ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಚೆನ್ನಾಗಿದೆ. ಉಪವಾಸ ಬೆಳಗ್ಗೆ. ಹೌದೌದು. ಎಲ್ಲ ದೇವ್ರ ದರ್ಶನ ತಗೊಳ್ಳಿ ಬಂದು. ಎಲ್ಲ ಇವಾಗ ನಿನ್ನೆ ಎಲ್ಲ ಏನೋ ಒಂದು ತಪ್ಪದಾಗಿದೆ ತಿರುಪತಿಯಲ್ಲಿ. ಆದರೆ ಅದೇನೆಂದರೆ ಅದೆಲ್ಲ ನೆಲೆಸ್ಕೊಳ್ತೆ ಬಂದು ಇಲ್ಲಿ ದರ್ಶನ ಮಾಡಬೇಕು. ಇಲ್ಲಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿದ್ದಾರೆ, ನಾವು ನೋಡಿದ್ವಿ. ಅದೇ ಸ್ವಲ್ಪ ಕ್ಯೂವಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆ ಇನ್ನೂ ಕೂಡ ಮಹಿಳಾ ಭಕ್ತರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತಾ. ನಮಸ್ತೆ. ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ದೇವರ ನೋಡೋಕ್ಕೂ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ದರ್ಶನ ತೊಗೊಂಡು ಹೋಗ್ತೀವಿ ನಾವು ಬೆಳಗ್ಗೆಯಿಂದ. ನಮ್ಮ ಮಗ ವೈಕುಂಠ ಏಕಾದಶಿಯಲ್ಲಿ ಹುಟ್ಟಿದ್ದಾನೆ. ಸೊ ನಾವು ಪ್ರತಿ ವರ್ಷ ಬರ್ತೀವಿ ಇಲ್ಲಿ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಕ್ರೌಡ್ನು ಜಾಸ್ತಿ ಇದೆ. ಏನಿಲ್ಲ, ಜಸ್ಟ್ ನಮಗೆ ಮಹತ್ವ ನಮ್ಮ ಮಗ ಹುಟ್ಟಿರೋದು. ವೈಕುಂಠ ಏಕಾದಶಿ ದಿವಸ ಉಪವಾಸ ಇದ್ದ ಅದು ವರ್ಷ ಪೂರ್ತಿ ಇರೋ ಏಕಾದಶಿ ವಿರದಕ್ಕೆ ಇರೋದಕ್ಕೆ ಸಮ ಆಗುತ್ತೆ. ಇವತ್ತು ಇದ್ದೇ ವರ್ಷ ಪೂರ್ತಿ ಪ್ರತಿ ತಿಂಗಳು ಏಕಾದಶಿ ಬರ್ತಲ್ವ, ಅದಕ್ಕೆ ಈಕ್ವಲ್ ಆಗುತ್ತೆ ಇದು. ಯಾವ ರೀತಿ
ಮಾಡಬೇಕು ಅಂತ ಇವಾಗಿನ ಇವತ್ತ ನಿರ್ಜಲ ಏಕಾದಶಿ ಹೇಳ್ತಾರೆ, ನೀರು ಕುಡಿಬಾರದು. ಆ ಥರ ಇದ್ಬಿಟ್ಟು ನಾಳೆ ದ್ವಾದಶಿ ಪಾರಾಯಣೆ ಬೆಳಗ್ಗೆ 8 ಗಂಟೆ ಮುನ್ನೆ ಊಟ ಮಾಡಬೇಕು. ಅದೇ ಶ್ರೇಷ್ಠ. ವೈಕುಂಠ ಏಕಾದಶಿ ಉಪವಾಸ ಇರೋದು ಶ್ರೇಷ್ಠ. ಇನ್ನೊಂದು ವೈಕುಂಠ ಏಕಾದಶಿಗೆ ತುಳಸಿ ಗಿಡವನ್ನು ನೆಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಅದು ಕೃಷ್ಣರ ಇದಲ್ವಾ, ತುಳಸಮ್ಮನೆ ಕೃಷ್ಣರ ಭಕ್ತಿಯಿಂದ ಇದಾಗಿದಲ್ವಾ, ಅದಕ್ಕೆ. ಹಾಗೆ ನೋಡಿದ್ರಲ್ಲ, ಈಗ ವೀಕ್ಷಕರೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ, ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಇನ್ನು ನಾವು ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿನ ಆಡಳಿತ ಮಂಡಳಿಯವರು ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಯಾರಿಗಾದ್ರೂ ಹುಷಾರಿಲ್ಲ, ಅನಾರೋಗ್ಯದವರು ಬಂದರೂ ಕೂಡ ಅವರಿಗೆ ಒಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ. ಎಲ್ಲಾ ರೀತಿಯಲ್ಲಿ ಭಕ್ತಾದಿಗಳು ಕೂಡ ಸರತಿ ಸಾಲಿನಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನು ಇವತ್ತಿಡೀ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. 9 ರಿಂದ 9:30 ತನಕ ಒಂದು ದೇವರ ದರ್ಶನವನ್ನ ಕ್ಲೋಸ್ ಮಾಡಲಾಗಿದೆ, ಮತ್ತೆ ನಂತರ ಆರಂಭವಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕನೂ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಪೊಲೀಸರು ಕೂಡ ಹೆವಿ ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ಅನ್ನ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ತಿರುಪತಿಯಲ್ಲಿ ಆದಂತಹ ಘಟನೆ ಇಲ್ಲಿ ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು.